ಇರಬೇಕು ನಮಗೆ, ಆವಾಗ ಅರ್ಥ ಆಗುತ್ತೆ ಏನು ಅಂತ ನಾಳೆ ನೋಡೋಣ. ಇವತ್ತು ವ್ಯಾದಿರಾಜ ಸ್ವಾಮಿಗಳ ಆರಾಧನೆ ಗೊತ್ತಲ್ಲ, ಭಾರಿ ದೊಡ್ಡ ಜ್ಞಾನಿಗಳಲ್ಲಿ ಸೇರಿದವರು. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾಜರಾಜ ಗುರುನ್ವಂದೇ ಹಯಗ್ರೀವ ದಯಾಶ್ರಯ. 120 ವರ್ಷದ ದಾಖಲೆ, 112 ವರ್ಷ ಸನ್ಯಾಸ, 112 ವರ್ಷ ಸನ್ಯಾಸ, 120 ವರ್ಷದ ಜೀವನ. ಕೊನೆ ಟೈಮ್ನಲ್ಲೂ ಕೂಡ ಅಷ್ಟು ಆ್ಯಕ್ಟಿವ್. ಈ ಟಿ ವಿಯಲ್ಲಿ ತೋರಿಸ್ತಿರ್ತಾರೆ ಕೆಲವನ್ನ, 130 ವರ್ಷ 120 ವರ್ಷ ಬರ್ತಾರೆ. ಹೇಗಿರ್ತಾರೆ ಗೊತ್ತಾ ಅವರು? ನೋಡ್ಲಿಕ್ಕಾಗೋದಿಲ್ಲ, ನೋಡ್ಲಿಕ್ಕೆಲ್ಲ ಎಲ್ಲ ಇದಾಗೋಗ್ಬಿಟ್ಟಿರ್ತಾರೆ. ಕಣ್ಣು ಏನು ಕಾಣಿಸೋದಿಲ್ಲ, ಕೆಲವು ಬಾಯಿ ತೆಗಿಲಿಕ್ಕೆ ಬರೋದಿಲ್ಲ. 120 ವರ್ಷ ಹೇಗಿದ್ದರು ಅಂದರೆ ರಥೋತ್ಸವ ಮಾಡ್ತಾಯಿದ್ದಾರೆ ಅವತ್ತಿನ ದಿವಸ. ಬಂದರೆ ನಾನು ಬರೋದಿಲ್ಲ, ರಥೋತ್ಸವ ಮುಗಿಸಿ ನಾಡಿದ್ದು ಬರ್ತೇನೆ ಅಂತ. ರಥೋತ್ಸವ ಮುಗಿಸಿ ಅದಕ್ಕೆ ಹುಣ್ಣಿಮೆ ಮುಗಿಸಿಬಿಟ್ಟು ಅವಭೃತ ಸ್ಥಾನೆಲ್ಲ ಮುಗಿಸ್ಬಿಟ್ಟು ತೃತೀಯ ದಿವಸ, ಮೊನ್ನೆ ಹುಣ್ಣಿಮೆನೇ ತಿರುಗಿ ರಥೋತ್ಸವ ಆಗಿರೋದು. ಮುಗಿಸ್ಬೇಕೆಲ್ಲ ಬರಲ್ಲ ಅಂತ ಹೇಳ್ತಾರೆ. ವಿಮಾನ ಬಂದಿರ್ತಾರೆ ಕರ್ಕೊಂಡೋಗ್ಲಿಕ್ಕೆ, ಅಲ್ಲಿ ವೇಟ್ ಮಾಡಬೇಕು, ನಾನು ಬರೋದಿಲ್ಲ ಅಂತ ಹೇಳಿದ್ರು. ಅವ್ರು ಕಾಯ್ಕೋತ ಕೂತಿರ್ತಾರೆ. ಬಂದು ಕರಿಯ ಪುರಂದರ ನಾಡುಗಳ ಹಿಂದಟ್ಟಿದ ಕರ್ಮಂದಿಗಳ ರಸೆ ವಾಜರಾಜ ಗುರು. ಜಗನ್ನಾಥಾಸರು ಬರೆದ ಮಾತುಗಳು. ಹರಿಕಥಾಂಸಾರ ಬರೆದವರು ಅಂದ ಮೇಲೆ ವಾಜರಾಜ ಸ್ವಾಮಿ ಮಹಿಮೆ ಎಷ್ಟು ದೊಡ್ಡದದು ಯೋಚನೆ ಮಾಡೋದು. ಎಷ್ಟು ಗ್ರಂಥ ಬರೆದಿದ್ದಾರೆ, ಎಷ್ಟು ಸ್ತೋತ್ರ ಬರೆದಿದ್ದಾರೆ. ಯುಕ್ತಿ ಮಲ್ಲಿಕ ಅಂತ ಅವರು ಕೃತಿ ರಾಜ. ಅದು ವ್ಯಾಸರಾಜರ ತಾತ್ಪರ್ಯ ವ್ಯಾಸತ್ರಯಗಳೇ ಹಾಗೋ ಯುಕ್ತಿ ಮಲ್ಲಿಕ ವಾಜರಾಜ ಸ್ವಾಮಿಗಳದ್ದು ಹಾಗೆ ಭಾಳ ವಿಶಿಷ್ಟವಾದ ಕೃತಿ. ಎಷ್ಟು ಮಹಿಮೆಗಳು, ಎಷ್ಟು ಸಂಚಾರ, ಒಂದಲ್ಲ ಎರಡಲ್ಲ ಹೇಳೋದು. ದೊಡ್ಡ ವಿಶೇಷವಾಗಿ ಸರಮಾಲೆ ಮಾಡಿದವರು. ಎಷ್ಟು ಜೀವನ ದೊಡ್ಡ ದೊಡ್ಡವರು ಕಾಂಟ್ಯಾಕ್ಟ್. ರಾಜ ಮಹಾರಾಜರೆಲ್ಲ ಶರಣಾಗ್ತಾರೆ ಅವರು. ರಾಜ ಮಹಾರಾಜರೆಲ್ಲ ಯುವತಿಯರನ್ನು ಬದಲಾಯಿಸ್ತಾರೆ. ಸಸಿರ ವೃಂದಾವನ ಪ್ರವೇಶ ಅಲ್ಲಿವರೆಗೂ ಶುರುವಾಗುತ್ತೆ. ಭೂಸ್ಪರ್ಶವಿಲ್ಲದ ಜನನ ಮತ್ತು ಸಸಿರಿಯರ ವೃಂದಾವನ ಪ್ರವೇಶ ಎರಡರ ಮಧ್ಯೆ ಇದ್ದಾರೆ. ಇದರ್ಥ ಫಸ್ಟ್ ಟೈಮ್ ಸಸಿರಿಯರ ವೃಂದಾವನ ಪ್ರವೇಶ ಮಾಡಿದ್ದವರೇ. 1601 ಇವರು 1671 ರಾಯರು. 70 ವರ್ಷ ಆದಮೇಲೆ ರಾಯರ ಕೆಲಸ ಮಾಡ್ತಾರೆ. ಮತ್ತೆ ನಡೆದಿಲ್ಲ, ಎರಡೇ ಅಂತ ಅದ್ಭುತಗಳು ನಡೆದಿದ್ದು ಎರಡು. ಆಚಾರ್ಯತೆ ಅವಾಗ ಇದ್ದೇ ಇದ್ದಾರೆ, ಆದರೆ ಪ್ರಶ್ನೆ ಬರೋದಿಲ್ಲ. ಅದು ಮತ್ತೆ ಶುದ್ಧ ದೇವರು ಅವ್ರು ಯಾರೂ ಇಲ್ಲ ಅದರಲ್ಲಿ. ಎಲ್ಲ ಮತ್ಸ್ಯಾದಿ ದಶರೂಪಗಳಿರೋದು ಅಷ್ಟೇ ಅದರಲ್ಲಿ. ಅದ್ರ ಮಧ್ಯೆ ದೇವ್ರ ಮಧ್ಯೆ ನಾವಿದ್ದೇವೆ ಅಂತ ತಿಳ್ಕೊಳ್ಳೋದಕ್ಕಷ್ಟೇ ಹೊರತು ಬೇರೆ ಅನುಸಂಧಾನನ ಆ್ಯಕ್ಚುಲಿ ಒಂದು ಪಿಕ್ಚರೈಸ್ ಮಾಡಿದಾಗಾಯ್ತು. ಇಲ್ಲಿ ಅಲ್ಲ ಎಲ್ಲಿ ದಶಾವತಾರಗಳು ಇರೋದು. ಹತ್ರ ಹೋಗಿ ನೋಡಿಲ್ಲ ನೀವು? ದಶಾವತಾರ ಇರೋದು ಅದು ಯಾವುದು? 4. ಅದೇ ದಶಾವತಾರ ದೇವ್ರ ರೂಪಗಳಿರೋದು ಅದರಲ್ಲಿ ಎಲ್ಲ ಇದೆ. ಹಾಗೆ ಉಪಾಸ್ಯ ಮೂರ್ತಿ ಅವರಿಗೆ. ಹೌದು. ವೃಂದಾವನ ಮೇಲೆ ಮೇಲೆ ಸುತ್ತಲೂ ಹಾಗೆ ಎದುರುಗಡೆ ವೇದವ್ಯಾಸ ದೇವರಿದ್ದಾರೆ. ಇವೆಲ್ಲ ನೋಡಿದಾಗ ಎಷ್ಟು ಮಹಿಮಾವಂತರು ಅಂತ ಗೊತ್ತಾಗುತ್ತೆ. ಹೌದು. ಹಾಂ, ಅಲ್ಲಿ ಇಲ್ಲಿ ಕೊಟ್ಟ ಅಂತ ಹೇಳ್ತಾರೆ. ಅದೇ ಯಾವಾಗ ಅಂತ ಹೇಳಿಲ್ಲ, ಕೊಟ್ಟ ಅಂತ ಹೇಳ್ತಾರೆ. ಪ್ರಸಂಗ ಆಭರಣ ಅಂದರೆ ಏನು? ಪ್ರಸಂಗ ಮೋಸ್ಟ್ ಸೂಟೆಡ್ ಆನ್ಸರ್ ಕೊಡೋದು ಇಮ್ಮಿಡಿಯೇಟ್. ಪ್ರಸಂಗ ಅಸಂಗತಿಯೇ ಜಾಸ್ತಿ ಇರುತ್ತೆ, ಪ್ರಸಂಗತೆ ಇರೋದಿಲ್ಲ. ಪ್ರಸಂಗದ ರೆಡಿಮೇಟೆಡ್ ಆನ್ಸರ್ ಅಂತೀವಲ್ಲ ಹಾಗೆ, ಇಮ್ಮಿಡಿಯೇಟ್ ಆನ್ಸರ್. ಯಾವುದೇ ಪ್ರಸಂಗಕ್ಕೂ ಭೂಷಣ ಅಂತ ಇನ್ನೊಂದು ಅರ್ಥ. ಯಾವುದೇ ಪ್ರಸಂಗ ವಾದಿರಾಜ ಸ್ವಾಮಿಗಳಿದ್ದಾರೆ ಏನದು ವಿಶಿಷ್ಟ ಶೋಭೆ. ಕೆಲವಕ್ಕೆ ಮಾತ್ರ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಡಾಕ್ಟ್ರ್ ರಿಲೆವೆಂಟ್ ಆಗಿಬಿಡ್ತಾನೆ. ಅದು ವಾದಿರಾಜ ಸ್ವಾಮಿ ಎಲ್ಲದಕ್ಕೂ ರಿಲೆವೆಂಟ್ ಆಗ್ತಾಯಿದ್ರು. ಯಾಕೆ ಎಲ್ಲ ಗೊತ್ತಿತ್ತು ಅವರಿಗೆ, ತುಂಬ ಜ್ಞಾನ ಇತ್ತು. ಆದ್ದರಿಂದ ಅವ್ರ ಬಗ್ಗೆ ಆ ಮಾತು ಬಂದಿದೆ. ಸರ್ವಜ್ಞ ಕಲ್ಪ ಅಂತ ಇನ್ನೊಂದು ಬಿರುದಿದೆ. ಸರ್ವಜ್ಞ ಕಲ್ಪ, ಪ್ರಸಂಗಾಭರಣ ತೀರ್ಥರು, ಅನೇಕ ಬಿರುದುಗಳು. ಅವೆಲ್ಲಕ್ಕೆ ಹೆಚ್ಚಾಗಿ ಅವ್ರ ಮಹಿಮೆ ಅಂತೂ ಭಾರಿ ಸ್ಪಷ್ಟ. ತೆಲುಗಿನಲ್ಲಿ ಬರ್ತಿದ್ದು ಸಿಕ್ಕಿದೆ, ಸುಳಾದಿಗಳಿದೆ. ನಾನು ಪ್ರಿಂಟ್ ಮಾಡಿಸಿ, ನಾನು ಹೇಳಿದ್ದೀನಿ ಸುಳಾದಿಗಳಲ್ಲಿ ಇರೋ ಅವೆಲ್ಲ ಸಿಕ್ಕಿ. ನಮ್ಮ ಜನ ಯಾರು ಉಳಿಸ್ಕೋತಾರೆ, ಬರೋದು ಎಲ್ಲ ಬಿಸಾಕಿಬಿಡೋದು ಅಷ್ಟೇ. ಇಲ್ಲ, ತುಂಬ ಭಾಷೆ ಗೊತ್ತಿತ್ತು ಅವ್ರಿಗೆ. ಆಮೇಲೆ ತೆಲುಗಿನ ಸುಳಾದಿಗಳು, ಎಷ್ಟೋ ಸುಳಾದಿಯಲ್ಲಿ ತೆಲುಗು ಭಾಷೆಯಲ್ಲಿದೆ. ಈ ಪ್ರಿಂಟ್ ಆಗಿರೋದ್ರಲ್ಲೇ ಇದೆ ಸುಳಾದಿ. ಇನ್ನೂ ಎಷ್ಟೋ ಸಿಕ್ಕೇ ಇಲ್ಲ. ಎಷ್ಟೋ ಸಿಕ್ಕಿದ್ದೀಗ ಒಂದೊಂದೇ ತೆಗಿತಾ ಇದ್ದಾರೆ. ಈ ಹುಡುಕ ಸುಲಭ ಜನ ಕೊಡೋದಿಲ್ಲ ಈಗ. ಎಷ್ಟು ಇಟ್ಕೊಂಡ್ಬಿಡ್ತಾರೆ ಸುಮ್ಮನೆ, ಹಾಗೆ ಹುಳ ಹಿಡಿದು ಹೋಗಿಬಿಡುತ್ತೆ. ತುಂಬ ಬರೆದಿದ್ದಾರೆ. ಅದು ಕನ್ನಡದಲ್ಲಿ ಎಷ್ಟು ಬರೆದು ನೋಡಿಬಿಟ್ರೆ ಇಷ್ಟು ವಾಲ್ಯೂಮ್ ಆಗುತ್ತೆ. ಕನ್ನಡದಲ್ಲಿ ಅತಿ ಹೆಚ್ಚು ಸಿಕ್ಕಿರೋದು ವಾದಿರಾಜ ಸ್ವಾಮಿಗಳದೇ ಕೀರ್ತನೆಗಳ ಲೆಕ್ಕದಲ್ಲಿ. ಗೊತ್ತಾಯ್ತಾ? ಸಾವಿರಾರು ಕೀರ್ತನೆಗಳು. ಇನ್ನು ಎಲ್ಲ ಸಿಕ್ಕಿಲ್ಲ, ಸಿಕ್ಕಷ್ಟೇ ಭಾರಿ ದೊಡ್ಡದಿದೆ. ಮತ್ತು ವೆರೈಟಿಗಳು ಭಾರಿ ಜಾಸ್ತಿ. ರಾಗ ತಾಳ, ಅದರಲ್ಲಿ ಅನೇಕ ಗುಂಡಕರಿಯ ಅಂತಾರೆ, ಸ್ವಪ್ನ ಪದ ಅಂತ ಹೇಳ್ತಾರೆ, ಹರಿಸರ್ವೋತ್ತಮ ಚೌಪದಿ, ಅನೇಕ ಗ್ರಂಥಗಳು ಸ್ವಪ್ನ ಪದ ಅನೇಕ ತುಂಬ ಬರೀತಾರೆ. ವೈಕುಂಠ ವರ್ಣನೆ ಒಂದಲ್ಲ ಎರಡಲ್ಲ. ಬೇರೆ ನಾನು ಹೇಳಿ ನಾನು ತುಂಬ ಅದು ಅವ್ರದ್ದಲ್ಲ, ಕೃಷ್ಣ ಬಾಲ್ಯಲಿ ಅವ್ರದ್ದಲ್ಲ. ಯಾಕೆ ಗೊತ್ತಾ? ಅವಲ್ಲೇ ಓದಿ ಆರಂಭದಲ್ಲೇ ಬರುತ್ತದೆ. ಏನಂತ ಸುಧಾ ಟಿಪ್ಪಣಿ ಬರೆದ ರಾಮಚಂದ್ರನನ್ನು ವರ್ಣಿಸ್ತೇನೆ. ಕಂಬಾಲೂರು ರಾಮಚಂದ್ರ ತೀರ್ಥ ಸ್ತೋತ್ರ ಇದೆ ಅದರೊಳಗೆ. ಕಂಬಾಲೂರು ರಾಮಚಂದ್ರ ತೀರ್ಥರ ಹೆಸರು ಬರುತ್ತೆ ಮೊದಲಿಗೆ. ಅದರ ಸಮೇತನೇ ಬಿಟ್ಟು ಮಾಡಿಸಿ ವಾದಿರಾಜ ಇವರು ಬೆಳೀತಾರೆ. ಹಾಗಾಗುತ್ತೆ ವಾದಿರಾಜ ಸಂಬಂಧ ಏನೋ, ಅದಕ್ಕೆ ಸಂಬಂಧನೇ ಇಲ್ಲ. ಕೃಷ್ಣ ಬಾಲ್ಯಲಿ ಅವ್ರದ್ದಲ್ಲ.
ಅದು ಸರಿ, ಕೃಷ್ಣಬಲ್ಲಿ ಚೆನ್ನಾಗಿರೋ ಪುಸ್ತಕ, ಆದರೆ ಇವ್ರದ್ದಲ್ಲ, ವಾದಿರಾಜರದಲ್ಲ. ವಾದಿರಾಜ ಎಷ್ಟು ಪಾಪ್ಯುಲರ್ ಆದರೆ ಗೊತ್ತಾದರೂ ವಾದಿರಾಜರ ಸ್ಥಿತಿ ಬಂದೋಯ್ತು, ಆ ಸ್ಥಿತಿ ಬಂದೋಯ್ತು. ಗೊತ್ತಾಗದೆ ಹೋದರೆ ಅವ್ರ ಹೆಸರಾಗ್ಬಿಡೋದು. ಸಂಸ್ಕೃತದಲ್ಲಿ ಹಾಗೆ, ಕನ್ನಡದಲ್ಲಿ ಹಾಗೆ, ಬೇರೆ ಭಾಷೆಗಳಲ್ಲಿ ಹಾಗೆ. ಹಯವದನ ಅಂಕಿತದಿಂದ ಎಷ್ಟು ಹಾಡು ಬರೀತಾರೆ, ಎಷ್ಟು ಗ್ರಂಥಗಳು, ಎಷ್ಟು ಸಂಚಾರ. ಒಬ್ಬರೇ ಅವ್ರು ಮಾಡಿದ್ರು ಅಂತೇಳಿ ನಂಬಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕೆಲಸ ಮಾಡಿದ್ದಾರೆ. ಅವರ ಆರಾಧನೆ ಆದ್ದರಿಂದ ಭಾರಿ ಮಹತ್ವ. ಗೀತಾಕ್ಕೂ ಲಕ್ಷಾಲಂಕಾರ ಅಂತ ಬರೆದಿದ್ದಾರೆ, ಗೀತಾ ಲಕ್ಷಾಲಂಕಾರ ಬರೆದಿದ್ದಾರೆ. ಪ್ರಿಂಟ್ ಮಾಡಿಸಿದ್ದೇನೆ, ಇದರಿಂದ ಪ್ರಿಂಟ್ ಆಗಿದೆ. ಅದರಲ್ಲೇ ಸೇರಿದ್ದು. ವಿಷ್ಣು ಸಹಸ್ರನಾಮಕ್ಕೆ ಅರ್ಥ ಬರೆದಿದ್ದಾರೆ, ಸನಸ್ಸುಜಾತಕ್ಕೆ ಅರ್ಥ, ಪರನಸ್ಸುಜಾತಕ್ಕೆ 2 ಬರೆದಿದ್ದಾರೆ. ಲಕ್ಷಾಲಂಕಾರದಲ್ಲೊಂದು ಪ್ರತ್ಯೇಕವನ್ನು ಇದಕ್ಕೆ ವಿಷ್ಣು ಸಹಸ್ರನಾಮಕ್ಕೆ ಆಗಲ್ಲ, ಅದರಲ್ಲಿ ಸೇರಿಸಿರೋದೆ. ಗೀತಾಕ್ಕೆ ಅದರಲ್ಲಿ ಸೇರಿರೋದೆ. ಅದಕ್ಕೆ ಸಪ್ರೇಟ್ ಮಂಗಳಾಚರಣೆ ಮಾಡ್ತಾರೆ ಬೇರೆ ಬೇರೆ. ಸ್ನಾತಂ ಗೀತಾಮೃತಾಂಬೋಧವು, ಗೊತ್ತಾಯ್ತಾ? ಒಳ್ಳೊಳ್ಳೆ ಶ್ಲೋಕಗಳು ಹಾಕಿ ಅವರೆಲ್ಲ ಒಳ್ಳೆ ಪ್ರಾಸಬದ್ಧವಾದ ಶ್ಲೋಕಗಳು ಅವರು.